ಹುಬ್ಬಳ್ಳಿಯಲ್ಲಿ ಪ್ರಖ್ಯಾತ ವೈದ್ಯನ ಕುಟುಂಬದಿಂದ ಭಾರಿ ಮಹಾದೊಡ್ಡ ಮೋಸ. ರೈತನ ಹೊಲ ಖರೀದಿಯಲ್ಲಿ 12 ಕೋಟಿಗೂ ಅಧಿಕ ಮಹಾ ಮೋಸ ಬೆಳಕಿಗೆ ಬಂದಿದೆ. ಹಣ ಕೇಳೋಕೆ ಹೋದ್ರೆ ಗುಂಡಾಗಿರಿ ಮಾಡುತ್ತಿರುವ ವೈದ್ಯರ ಕುಟುಂಬ. ಈ ಹುಬ್ಬಳ್ಳಿಯಲ್ಲಿ ಪ್ರಖ್ಯಾತ ವೈದ್ಯನಾಗಿರುವ ಮಹೇಶ್ ದೇಸಾಯಿ ಕುಟುಂಬದಿಂದ ಮಹಾ ದೊಡ್ಡ ಮೋಸ ಆಗಿದೆ ಅಂತೇಳಿ ರೈತರು ಆರೋಪ ಮಾಡ್ತಾ ಇದ್ದಾರೆ. ಸುಮಾರು 8 ತಿಂಗಳಿನಿಂದ ಈ ರೀತಿ ಸತಾಯಿಸುತ್ತಿರುವ ಡಾಕ್ಟರ್ ಕುಟುಂಬ. ಸಿಎಂ ಕಡೆ ಹೋದ್ರೂ ಕೂಡ ನ್ಯಾಯ ಸಿಗುತ್ತಿಲ್ಲ ಎಂದು ಅಳು ತೋಡಿಕೊಳ್ಳುತ್ತಿರುವ ರೈತ ಕುಟುಂಬ ಕಣ್ರಿ. ನಾನು ಮೋಹನ್ ಬಸಪ್ಪ ನಂದೇಳಿ ಗ್ರಾಮದ ಸರ್ವೆ ನಂಬರ್ 22 ಬಾರ್ 5 ಎಕರೆ 33 ಗುಂಟೆ ಜಮೀನು ಮಹೇಶ್ ಶ್ರೀಕಾಂತಪ್ಪ ದೇಸಾಯಿ ಮತ್ತು ಆರ್ತಿ ರಮೇಶ್ ದೇಸಾಯಿ ಅನ್ನೋರು ಬಂದು 12 ಕೋಟಿ ರೂಪಾಯಿಗೆ ಖರೀದಿ ಮಾಡಿಕೊಂಡು ಹೋದರು. ಆಮ್ಯಾಗ 10,000 ರೂಪಾಯಿ ಸಂಚಗಾರ ಕೊಟ್ಟರು. ಸಂಚಗಾರ ಕೊಟ್ಟಿಂದ ಖರೀದಿ ಕಾಲಕ್ಕೆ ನಿಮಗೆ ದುಡ್ಡು ಮುಟ್ಟಿಸ್ತೇವೆ ಅಂತ ಹೇಳಿ ಖರೀದಿನೂ ಕೂಡ ಮಾಡಿಸ್ಕೊಂಡ್ಬಿಟ್ರು. ಖರೀದಿ ಆಗಿದ್ದು ದುಡ್ಡು ಕೇಳಕ್ಕೆ ಹೋದ್ರೆ ನಾಳೆ ಬರ್ರಿ ಅಂದರು. ನಾಳೆ ಬಂದು ದವಾಖಾನೆಗೆ ನಾಳೆ ಬಾ ಅಂತ ಹೇಳೋದು. ನಾವು 2 ದಿನ ಬಿಟ್ಟು ದವಾಖಾನೆಗೆ ಹೋದಾಗ ದುಡ್ಡು ಕೇಳಕ್ಕೆ ಹೋದಾಗ ಅಲ್ಲಿ ಗುಂಡಾಗಳು ತರಿಸಿ ಪಿಸ್ತೂಲು ಚಾಕು ತೋರಿಸಿ ನಿಮ್ಗೆ ದುಡ್ಡು ಏಜೆಂಟ್ರ ಕೈ ಕೊಟ್ಟು ನೀನು ನಡ್ರಿ ಅಂತೇಳಿ ನಮಗೆ ಬೆದರಿಸಿ ಕಳಿಸ್ಬಿಟ್ರು. ಹೀಗಾಗಿ ನಾವು ಭಯಭೀತರಾಗಿ ಬಸವರಾಜ ಬೊಮ್ಮಾಯಿಯವ್ರ ಕಡೆ ಹೋದಾಗ ಅಲ್ಲಿ ಹೋದಾಗ ಅವರು ಏನು ಮಾಡಿದರು, ಶಶಿಕುಮಾರ್ ಕಮಿಷನರ್ ಕರೆಸಿ 3 ಮಂದಿ CPIಗಳು ನೇಮಿಸಿದರು. 3 ಮಂದಿ CPIಗಳು ಇವರು MS ಹೋಗಾರ್, ನಾಗಯ್ಯ ಕಾಣದೇವರ್ ಮತ್ತು ಮಾರುತಿ ಗುಳ್ಳಾರ್ ಮತ್ತು 2 ಪೊಲೀಸುಗಳು ಗುಳೇಶ್ ಉಳಿಯೋದು ಮತ್ತು ಶ್ರೀನಿವಾಸ ಯರಗುಪ್ಪಿ ಇವರೆಲ್ಲರೂ ಕೂಡಿ ನಮ್ಮನ್ನ ಏಜೆಂಟ್ ಕಡೆಯಿಂದ ವಸೂಲಿ ದುಡ್ಡು ಮಾಡಿ ನಿಮಗೆ ನ್ಯಾಯ ಕೊಡಿಸ್ತೇವೆ ಅಂತೇಳಿ ಇವತ್ತಿಗಳು ನ್ಯಾಯನೂ ಸಿಗಲಿಲ್ಲ. ಆಮ್ಯಾಗ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬಂದಾಗ ಮನವಿ ಕೊಟ್ಟಾಗ CID ಆಫೀಸರಿಗೆ CID ಒಪ್ಪಿಸಿದ್ರು. CID ಆಫೀಸರ್ ಕೂಡ ನಮಗೆ ಬಂದು ನಾವು ಎಲ್ಲ ಥರದೂ ಹೇಳಿಕೆ ಕೊಟ್ವಿ, ಎಲ್ಲರೂ ಡಾಕ್ಯುಮೆಂಟ್ಸ್ ಕೊಟ್ವಿ, ಎಲ್ಲ ಹೇಳಿಕೆ ಪ್ರಕಾರ ಕೊಟ್ವಿ ಅವ್ರಿಗೆ. ಆದರೂ ಅವರು ಡಾಕ್ಟರ್ ಕಡೆಯಿಂದ ಯಾವುದೂ ನಮ್ಮ ಜಮೀನು ಹಿಡಿದವ್ರ ಕಡೆಯಿಂದ ಯಾವುದೂ ಲೇಖಿ ಮುಖಾಂತರ ಅವ್ರಿಗೆ ಬರಲಿಲ್ಲ. ಹಿಂಗ್ಯಾಕೆ ಮಾಡಕತ್ತಾರ ಅನ್ನೋದು ಗೊತ್ತಾಗಲಿಲ್ಲ. ಎಲ್ಲನೂ ಮತ್ತು ಅವರು ರಮೇಶ್ ದೇಸಾಯಿ ಆರ್ಥಿಕಂದ ರಮೇಶ್ ದೇಸಾಯಿ KS ಆಫೀಸರ್ ಮತ್ತು ಅವ್ರ ಸಹೋದರತಿ ಮಗ ಸಂಜೀವ್ ಪಾಟೀಲ್ IGP ಏನೋ ಅದಲ್ಲತ್ತ ಅವ್ರ ದುಡ್ಡಿನ ಮುಖಾಂತರನ ಮತ್ತು ನಮ್ಮ ಹುಬ್ಳಿ ತಹಸೀಲ್ದಾರ್ ಆದ ಮಹೇಶ್ ಗಸ್ತಿ ಇವರಿಗೆ ದುಡ್ಡು ಕೊಟ್ಟು ಪೈನಿ ಪತ್ರಿ ಒಳಗೆ ಸ್ವತಃ ಚೇಂಜ್ ಮಾಡಿಸ್ಕೊಂಡು ನಮಗೆ ಇವತ್ತು ಕೊಡ್ತೇನೆ ನಾಳೆ ಕೊಡ್ತೇನೆ ಅಂತ ಹೇಳಿ ಇಷ್ಟು 8-9 ತಿಂಗಳಾದರೂ ನಮ್ಗೆ ಯಾವುದೂ ಪರಿಹಾರ ಸಿಗಲಿಲ್ಲ. ಹೀಗಾಗಿ ನಾವು 2ನೇ ತಾರೀಕಿಗೆ ಸೋಮವಾರ ದಿವಸ ಮಹೇಶ್ ಶ್ರೀಕಾಂತಪ್ಪ ದೇಸಾಯಿ ಅವರ ಖಾಸಗಿ ಆಸ್ಪತ್ರೆ ಬೈಲಪ್ಪ ನಗರ ಅಲ್ಲಿ ಹೋಗಿ ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಡ್ಬೇಕಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟೆವು. ನಾವು ಯಾವುದೋ ಪರಿಸ್ಥಿತಿ ಒಳಗೂ ನಾವು ಅಲ್ಲಾಬದ್ದಿ ಮಾಡ್ಕೋದಲ್ಲ. ನಾವು ಸಾಮೂಹಿಕ ಆತ್ಮಹತ್ಯೆಗೆ ಶರಣಾಗಕ್ಕೆ ನಾವು ಸಾಧ್ಯ ಆಗಿವಿ. ಮತ್ತು ಈ ಥರ ಯಾವ ರೈತಗೂ ಆಗಬಾರ್ದು, ಇಂಥ ಪರಿಸ್ಥಿತಿ ಯಾರಿಗೂ ಬಂದಿರಬಾರ್ದು. ಇದೊಂದು ಇತಿಹಾಸದೊಳಗೆ ಉಳಿಲಿ ಅಂತೇಳಿ ನಾವು ಆತ್ಮಹತ್ಯೆ ಮಾಡ್ಕೊಳತ್ತೀವಿ. ಆತ್ಮಹತ್ಯೆನೂ ನಮ್ಗೆ ಪರಿಹಾರ ಅನ್ನುವಂಗೆ ಕಾಣಕತ್ತೈತಿ. ಆತ್ಮಹತ್ಯೆನೂ ಸಜ್ಜಾಗಿಬಿಟ್ಟಿವಿ, ಆತ್ಮಹತ್ಯೆಗೆ ಸಜ್ಜಾಗಿಬಿಟ್ಟಿವಿ. ನಮ್ಗೆ ಯಾವ ನ್ಯಾಯವೂ ಸಿಗಲಿಲ್ಲ. 8-9 ತಿಂಗಳಾದರೂ ಯಾವ ನ್ಯಾಯವೂ ಕೊಡಲಿಲ್ಲ, ಯಾರೂ ಇದು ಮಾಡಲಿಲ್ಲ. ಹೀಗಾಗಿ ನಾವು ಆತ್ಮಹತ್ಯೆಗೆ ಶರಣಾಗ್ತೀವಿ.